ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ, ಯೇಸುವಿನ ರಕ್ತ ಜಯ, ಕ್ರಿಸ್ತೇಸುವಿನ ರಕ್ತ ಜಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ RRC ಧ್ಯಾನ ಕೇಂದ್ರದ ಪರವಾಗಿ ಪವಿತ್ರ ಗುರುವಾರ ಈ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ನಾವೆಲ್ಲರೂ ಈ ದಿನ ಬಲಿಪೂಜೆಗೆ ಹೋಗಬೇಕು, ಸಂಸ್ಕಾರಗಳಲ್ಲಿ ನಾವು ಭಾಗಿಗಳಾಗಬೇಕು. ಈ ದಿನ ವಿಶೇಷವಾಗಿ ಪವಿತ್ರ ಗುರುವಾರ 2 ಕಾರ್ಯಗಳನ್ನು ನಾವು ನೆನಪಿಗೆ ತಂದುಕೊಳ್ಳುವಂಥದ್ದು. ಮೊದಲನೇದಾಗಿ ಪ್ರಭು ಯೇಸು ಶಿಷ್ಯರ ಮೇಲೆ ತಮಗಿದ್ದ ಪ್ರೀತಿಯ ಪರಮಾವಧಿಯನ್ನು ತೋರಿಸಿದಂಥ ಒಂದು ಅದ್ಭುತಕರವಾದ ದಿನ, ಪ್ರೀತಿಮಯವಾದ ಗಳಿಗೆ, ಅವಿಸ್ಮರಣೀಯ ದಿನ. ಶಿಷ್ಯರು ತನಗೆ ದ್ರೋಹ ಬಗೆಯುವವರಾಗಿದ್ದರೂ ಸಹ, ತನ್ನನ್ನು ಹಿಡಿದು ಕೊಡುತ್ತಾರೆ ಎಂದು ಗೊತ್ತಿದ್ದರೂ ಸಹ, ತನ್ನೊಡನೆ ಉಂಡವನೇ ತನಗೆ ದ್ರೋಹ ಬಗೆಯುತ್ತಾನೆಂದು ತಿಳಿದಿದ್ದರೂ ಸಹ, ಎಷ್ಟರ ಮಟ್ಟಿಗೆ ಅವರನ್ನು ಪ್ರೀತಿ ಮಾಡುತ್ತೇನೆ ಎಂಬುದಾಗಿ ತನ್ನನ್ನೇ ತಾನು ತಗ್ಗಿಸಿಕೊಂಡು ನರಮಾನವನ ರೂಪದಲ್ಲಿ, ದಾಸನ ರೂಪದಲ್ಲಿ, ಸೇವಕನ ರೂಪದಲ್ಲಿ ಬಟ್ಟೆಯನ್ನು ಸೊಂಟಕ್ಕೆ ಸುತ್ತಿಕೊಂಡು ಅವರ ಪಾದಗಳನ್ನು ತೊಳೆದು ಮುತ್ತಿಟ್ಟಂಥ ಒಂದು ಅದ್ಭುತಕರವಾದ ದಿನ. ಪೇತ್ರ ಹೇಳುತ್ತಾನೆ, ಗುರುವೇ, ನೀವು ನನ್ನ ಪಾದಗಳನ್ನು ಎಂದಿಗೂ ತೊಳೆಯಕೂಡದು. ಯೇಸು ಹೇಳಿದರು, ನನ್ನಿಂದ ನೀವು ಶುದ್ಧೀಕರಿಸಲ್ಪಡದಿದ್ದರೆ ನನ್ನೊಡನೆ ನಿನಗೆ ಪಾಲಿಲ್ಲ ಎಂಬುದಾಗಿ. ಇವತ್ತು ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ನಾವು ಭಾಗಿಗಳಾಗಬೇಕಾದರೆ ಪ್ರಭು ಯೇಸು ಕ್ರಿಸ್ತರ ರಕ್ತದಿಂದ ನಾವು ತೊಳೆದು ಶುದ್ಧೀಕರಿಸಲ್ಪಡಬೇಕು. ಅವರ ಪವಿತ್ರಾತ್ಮರಿಂದ ಪವಿತ್ರೀಕರಿಸಲ್ಪಡಬೇಕು. ನಾವು ಹೊಸ ಸೃಷ್ಟಿಗಳಾಗಿ ಮಾರ್ಪಾಡಾಗಬೇಕು. ನನ್ನ ಕಾಲುಗಳು ಮಾತ್ರವಲ್ಲ, ಇಡೀ ಶರೀರವನ್ನು ತೊಳೆಯಿರಿ ಎಂದರು. ಆದ ಕಾರಣ ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಗುರುವು ಬೋಧಕನೂ ಆದ ನಾನೇ ನನ್ನನ್ನು ತಗ್ಗಿಸಿಕೊಂಡು ನಿಮ್ಮನ್ನು ಕ್ಷಮಿಸಿ, ನಿಮ್ಮನ್ನು ಪ್ರೀತಿಸಿ, ನಿಮ್ಮ ಪಾದಗಳನ್ನು ತೊಳೆದು ನಿಮ್ಮನ್ನು ಆಶೀರ್ವದಿಸುವ ಗುರುವಾಗಿರುವಲ್ಲಿ, ನಮ್ಮೆಲ್ಲರ ಗುರುವಾದ ಯೇಸುವಿನ ಅನುಯಾಯಿಗಳಾದ ನಾವು ಅವರ ಹೆಜ್ಜೆಯ ಜಾಡಿನಲ್ಲಿ ಜೀವಿಸುವ ಕೃಪೆ ನಮಗೆ ಲಭಿಸಲಿ. ಈ ದಿನ ವಿಶೇಷವಾಗಿ ನಮಗೆ ದ್ರೋಹ ಮಾಡಿದವರು, ನಮ್ಮನ್ನು ನೋಯಿಸಿದವರು, ಹಿಂಸಿಸಿದವರು, ಪೀಡಿಸಿದವರು, ನಮಗೆ ಯಾರೆಲ್ಲ ಜೊತೆಗಿದ್ದು ಅನ್ಯಾಯ ಮಾಡಿದ್ದಾರೋ ಅಂಥವರೆಲ್ಲರನ್ನ ಯೇಸುವಿನ ನಾಮದಲ್ಲಿ ಕ್ಷಮಿಸೋಣ, ಅವರನ್ನು ಪ್ರೀತಿಸೋಣ. ಯೇಸುವಿನ ನಾಮದಲ್ಲಿ ಅವರನ್ನು ಆಶೀರ್ವದಿಸುತ್ತೇವೆ. ನಾನು ಅಳಿಯಬೇಕು, ಆತನು ನಮ್ಮಲ್ಲಿ ಬೆಳೆಯಬೇಕೆಂಬಂತೆ ಯೇಸುವಿನ ರೀತಿಯಲ್ಲಿ ಪರಸ್ಪರ ಪ್ರೀತಿ ನಮ್ಮಿಂದ ಹರಿದು ಹೋಗಲಿ. ಯೇಸುವಿನ ನಾಮದಲ್ಲಿ ಎಲ್ಲರನ್ನ ಕ್ಷಮಿಸಿ ಅವರನ್ನು ಆಶೀರ್ವದಿಸಿ